ನಮಸ್ಕಾರ ಸ್ನೇಹಿತರೆ. ನಾನು ರವಿದಾಸ್ ಪಟ್ಟಣ್ ಶೆಟ್ಟಿ, ಹೀಲರು. ಇವತ್ತು ಚಿಕಿತ್ಸೆಗಳು ಅಂದ್ರೆ ಏನು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಚಿಕಿತ್ಸೆಗಳು ಅಂದ್ರೆ ಥೆರಪಿಗಳು ಅಥವಾ ಮೆಡಿಸಿನ್ಸ್ ಥೆರಪಿಗಳಾಗ್ಬೋದು, ಯಾವುದೇ ಥೆರಪಿಗಳಾಗ್ಬೋದು. ಚಿಕಿತ್ಸೆಗಳು ಅಂದ್ರೆ ಏನು? ಹಲವಾರು ಚಿಕಿತ್ಸಾ ಪದ್ಧತಿಗಳಿವೆ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಚಿಕಿತ್ಸಾ ಪದ್ಧತಿಗಳು ಕೂಡ ಒಂದೇ ರೀತಿಯಾಗಿವೆ. ಅದರಲ್ಲಿ ಹೀಲಿಂಗ್ ಪ್ರೋಸೆಸ್ ಆಗ್ಬೋದು, ಕೆಲವೊಂದು ಮೆಡಿಸಿನ್ ಪ್ರೋಸೆಸ್ ಆಗ್ಬೋದು. ಪ್ರತಿಯೊಂದು ಥೆರಪಿಗಳು ಮಾನವ ನಿರ್ಮಿತವೇ ವಿನಃ ಬೇರೆ ಏನಲ್ಲ. ಆದರೆ ಅನಾದಿ ಕಾಲದಿಂದನೂ ಬಂದಂತಹ ಥೆರಪಿ ಅಂತಂದ್ರೆ ಸೆಲ್ಫ್ ಥೆರಪಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಪ್ರತಿಯೊಂದು ಪ್ರಾಣಿಗಳು ಕೂಡ, ನಾವು ಮನುಷ್ಯನು ಕೂಡ ಒಂದು ಪ್ರಾಣಿ ಅಂತಾನೆ ಹೇಳ್ತೀವಿ ಅಲ್ವಾ. ಪ್ರತಿಯೊಂದು ಪ್ರಾಣಿಗಳು ಕೂಡ ಯಾವ ಒಂದು ಕಾಡಲ್ಲೂ ಕೂಡ, ಎಲ್ಲೂ ಕೂಡ ನಿಮಗೆ ಹಾಸ್ಪಿಟ್ಲ್ ಸಿಕ್ಕಲ್ಲ ಅಲ್ವಾ. ಹಾಗಾಗಿ ಆದಿಮಾನವನ ಕಾಲದಿಂದ ಕೂಡ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾ ಇದ್ದದ್ದೇ ಇದ್ದಿದ್ದು. ಯಾಕೆ ಇವತ್ತು ಒಂದು ನಾಯಿಗೆ ಅಥವಾ ಬೆಕ್ಕಿಗೆ ಜ್ವರ ಬಂದ್ರೆ ಅಂತೀವಿ, ನಾಯಿಗೆ ಏನಾದ್ರು ಕಾಯಿಲೆ ಬಂದ್ರೆ ಅದನ್ನ ಹೋಗಿ ಒಂದು ಹುಲ್ ತಿನ್ನತ್ತೆ ಅಲ್ವಾ. ಯಾವುದೋ ಒಂದು ಹುಲ್ ತಿನ್ನತ್ತೆ. ಮೇಕೆಗೆ ಆಗಲಿ ಬೇರೆ ಯಾವುದೇ ಪ್ರಾಣಿಗಿದಾಗಲಿ ಅದರದ್ದೇ ಆದಂತ ಒಂದು ಔಷಧಿಯನ್ನ ಕಂಡುಕೊಳ್ಳೋದಕ್ಕೆ ಅದಕ್ಕೆ ಆ ಭಗವಂತ ಒಂದು ಶಕ್ತಿ ಕೊಟ್ಟಿರ್ತಾನೆ. ಹಾಗಾಗಿ ಪ್ರತಿಯೊಂದು ಪ್ರಾಣಿಗಳು ಕೂಡ ಯಾವುದೇ ಕಾಯಿಲೆಗಳು ಬರದೆ ಅಥವಾ ಕಾಯಿಲೆಗಳು ಬಂದರೂ ಕೂಡ ಯಾವುದಾದ್ರೂ ಒಂದು ಸಸ್ಯನ ಹುಡ್ಕೊಂಡು ಹೋಗಿ ತಿಂದು ಅದನ್ನ ವಾಸಿ ಮಾಡ್ಕೊಳ್ತಾರೆ ಅಲ್ವಾ. ಹಾಗೆ ಮನುಷ್ಯನು ಕೂಡ ಹಾಗೆ ಇದ್ದ ಮುಂಚೆ ಅಲ್ವಾ. ಅಂತ ಮನುಷ್ಯ ಯಾವಾಗ ಬೇಯಿಸ್ಕೊಂಡು ತಿನ್ನೋದಕ್ಕೆ ಕಲ್ತ್ನೋ, ನಾಗರಿಕತೆ ಬೆಳವಣಿಗೆ ಆಯ್ತೋ, ಅವಾಗ ಕಾಯಿಲೆಗಳು ಬರಕ್ಕೆ ಶುರುವಾಯ್ತು. ನ್ಯಾಚುರಲ್ ಆಗಿ ತಿಂತಾ ಇದ್ದಾಗ ಅವ್ರಿಗೆ ಕಾಯಿಲೆ ಯಾವುದು ಬರ್ತಾ ಇರಲಿಲ್ಲ ಅಲ್ವಾ. ನಾವೀಗ ಅತಿರೇಕಕ್ಕೆ ಹೋಗಿದ್ದೀವಿ. ಎಲ್ಲ ಸ್ಟಾಕ್ ಮಾಡಿ 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 ಇಟ್ಕೊಂಡು ಅದನ್ನ ಇನ್ಯಾವಾಗಲೂ ತಿನ್ನೋದು ಅನ್ನೋ ಆ ಥರ ಮಾಡ್ಕೊಂಡಿದ್ದು. ಇದರಿಂದನೇ ನಮಗೆ ಕಂಪ್ಲೀಟು ಕಾಯಿಲೆಗಳು ಬರೋದಕ್ಕೆ ಶುರುವಾಗಿದ್ದು ಅಲ್ವಾ. ಅದಕ್ಕಾಗಿ ನಾನು ಇವತ್ತೇನು ಹೇಳ್ತಾ ಇದ್ದೀನಿ ಅಂತಂದರೆ, ಆ ಕಾಯಿಲೆಗಳು ಬರೋದಕ್ಕೆ ಕಾರಣ ನಮ್ಮ ಆಹಾರ ಪದ್ಧತಿನೇ ವಿನಃ ಬೇರೆ ಏನೂ ಅಲ್ಲ ಅಲ್ವಾ. ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಂಡ್ರೆ ನಮ್ಮ ಕಾಯಿಲೆಗಳನ್ನ ವಾಸಿ ಮಾಡ್ಕೋಬೋದು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಂದು ಹೇಳ್ತಾರೆ ಅಲ್ವಾ. ಕಾಯಿಲೆ ಬರೋದಕ್ಕಿಂತ ಮುಂಚೆನೇ ನಾವು ಅದನ್ನ ಗುರುತಿಸ್ಕೊಂಡ್ರೆ, ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅದನ್ನ ಪ್ರಾಣಿಗಳು ಮಾಡ್ತವೆ, ನಮಗೆ ಮಾಡೋಕ್ಕಾಗಲ್ಲ. ಕಾರಣ ನಾವು ಅತಿರೇಕಕ್ಕೆ ಜನ್ರೇಷನ್ ಬೆಳೆದ್ಬಿಟ್ಟಿದೆ, ನಾಗರಿಕತೆ ಬೆಳೆದ್ಬಿಟ್ಟಿದೆ. ಆ ನಾಗರಿಕತೆ ಓಟದಲ್ಲಿ ನಾವು ಅನೇಕ ಕಾಯಿಲೆಗಳನ್ನ ಬೆಳೆಸ್ಕೊತಾ ಇದ್ದೀವಿ. ಆ ಕಾಯಿಲೆಗಳನ್ನ ಬಳಸ್ಕೊಂಡು ಒಂದು ಮೆಡಿಕಲ್ ಫೀಲ್ಡು ಉತ್ಪತ್ತಿ ಆಗ್ಬಿಟ್ಟಿದೆ. ಆ ಮೆಡಿಕಲ್ ಫೀಲ್ಡು ಉತ್ಪತ್ತಿಯಾಗಿ ಅದು ಹೆಚ್ಚಾಗಿ ಹಣ ಮಾಡೋದ್ರ ಕಡೆನೇ ಓಡ್ತಾ ಇದೆ. ಹಂಗಾಗಿ ನಾವು ಇವತ್ತೇನಾಗಿದ್ದೀವಿ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಕಾರಣ ಇವತ್ತು ICU ಇಲ್ದೇ ನಾವು ಸಾಯಕ್ಕೂ ಆಗಲ್ಲ, ಹಾಸ್ಪಿಟ್ಲ್ ಇಲ್ಲದೆ ಹುಟ್ಟೋಕ್ಕಾಗಲ್ಲ. ಸಾಯೋದು ಕಷ್ಟ, ಹುಟ್ಟೋದು ಕಷ್ಟ ಅಲ್ವಾ. ನಾವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವ? ಆ ಯೋಚನೆ ಮಾಡೋ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಯಾವತ್ತ ಅಲ್ವಾ. ಆದ್ರಿಂದ ಯೋಚನೆ ಮಾಡುವಂಥ ಶಕ್ತಿಯನ್ನು ನಾವು ಹುಡ್ಕೋಬೇಕು ಅಂತಂದ್ರೆ, ಈ ಚಿಕಿತ್ಸಾ ಪದ್ಧತಿಗಳು ಟ್ರೆಡಿಷನಲ್ ಥೆರಪಿ ಅಥವಾ ಟ್ರೆಡಿಷನಲ್ ಮೆಡಿಸಿನ್ಸ್ ಅಂತ ಏನು ಹೇಳ್ತೀವಿ, ಅವನ್ನ ನಾವು ಮತ್ತೆ ಹುಡುಕೋಬೇಕಾಗಿದೆ. ಯಾಕೆಂದ್ರೆ ನಾವು ಹುಟ್ಟೋ ಕಾಲಕ್ಕೆ ನಮ್ಮ ತಾತ, ನಮ್ಮ ಅಜ್ಜಿ ಎಲ್ಲರೂ ಅವಾಗ ಹುಟ್ಟೋ ಕಾಲಕ್ಕೆ ಯಾವ ಹಾಸ್ಪಿಟ್ಲ್ಗಳು ಇರಲಿಲ್ಲ ಅವಾಗ. ಈಗಲೂ ಕೂಡ ಸಣ್ಣ ಎಲ್ಲೆಲ್ಲೋ ಒಂದು ಸಣ್ಣ ಹಳ್ಳಿಗಳಲ್ಲಿ ಇವತ್ತು
ಹಾಸ್ಪಿಟ್ಲು ಇಲ್ಲ. ಅಲ್ಲಿ ಹುಟ್ಟೋರು ಹುಟ್ತಾ ಇರ್ತಾರೆ, ಸಾಯೋರು ಸಾಯ್ತಾ ಇರ್ತಾರೆ. ಆದರೆ ನಾವು ಹುಟ್ಟಿದ್ದು ಹೇಗೆ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ಅವಾಗ ಹಾಸ್ಪಿಟ್ಲುಗಳು ಅಷ್ಟೊಂದು ಇರಲಿಲ್ಲ. ನಮ್ಮ ಮನೆಯಲ್ಲೂ ಕೂಡ 7-8 ಜನ ಮಕ್ಕಳು ನಮಗೆ, ನಮ್ಮ ತಾಯಿ ತಂದೆಗೆ. ಹೆಂಗ್ ನಾವು ಹಾಸ್ಪಿಟ್ಲಲ್ಲಿ ಹುಟ್ಟಿದ್ವೋ ಮನೇಲಿ ಹುಟ್ಟಿದ್ವೋ ಅಂತಲೇ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ 50-60 ವರ್ಷದ ಹಿಂದಿನ ಕಥೆಗಳು. ಅವತ್ತು ಹಾಸ್ಪಿಟ್ಲುಗಳು ಇದ್ದೇ ಕಡಿಮೆ. ಹಂಗಾಗಿ ಅವಾಗೆಲ್ಲ ನ್ಯಾಚುರಲ್ ಬರ್ತ್ ಆಗ್ತಾ ಇತ್ತು, ನ್ಯಾಚುರಲ್ ಡೆತ್ಗಳಾಗ್ತಾ ಇತ್ತು. ಇವತ್ತಾಗ್ತಾ ಇದೆಯಾ? ಇವತ್ತಿಲ್ಲ. ನ್ಯಾಚುರಲ್ ಡೆತ್ತು ಇಲ್ಲ, ನ್ಯಾಚುರಲ್ ಬರ್ತು ಇಲ್ಲ ಅಲ್ವಾ? ಆದ್ದರಿಂದ ನಾವು ಇವತ್ತೇನು ಹೇಳ್ತಾ ಇರೋದು ಅಂದರೆ, ಥೆರಪಿಗಳಲ್ಲಿ ಅಥವಾ ಚಿಕಿತ್ಸಾ ಪದ್ಧತಿಗಳಲ್ಲಿ ನಮಗೆ ಗೊತ್ತಿರೋದು ಇಲ್ಲಿ ಯಾವ್ಯಾವ್ದು ಇದಾವೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲು ನಮಗೆ ಗೊತ್ತಿರೋದು ಅಲೋಪತಿಕ್ ಅಲ್ವಾ? ಮತ್ತೆ ಹೋಮಿಯೋಪತಿಕ್ ಇದೆ, ಅಲೋಪತಿಕ್ ಇದೆ, ನ್ಯಾಚುರೋಪತಿ ಇದೆ, ಆಯುರ್ವೇದ ಮತ್ತು ಯುನಾನಿ ಅಂತಂದು ಒಂದಿದೆ ನಮಗೆ ಗೊತ್ತಿರೋದು ಇಲ್ಲಿ ತಕ್ಷಣಕ್ಕೆ ಗೊತ್ತಿರೋದು. ಹಾಗೆ TCM ಅಂತಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸನ್ ಅಂತ ಹೇಳ್ತೀವಿ, ಟ್ರೆಡಿಷನ್ ಚೈನೀಸ್ ಮೆಡಿಸನ್ ಅಂತ ಹೇಳ್ತೀವಿ. ನಮ್ಮ ಏಷ್ಯಾ ಖಂಡದಲ್ಲಿ ಇರ್ತಕ್ಕಂಥ ಮೆಡಿಸಿನ್ಸ್ಗಳು ಒಂದು ಕಡೆ ಆದರೆ, ನಮ್ಮವೆಲ್ಲ ಟ್ರೆಡಿಷನಲ್ ಮೆಡಿಸಿನ್ಸು. ಇವರು ಬ್ರಿಟಿಷರು ತಂದು ಹಾಕಿರುವಂಥ ಈ ಮಾಡರ್ನ್ ಸೈನ್ಸ್ ಮೆಡಿಸಿನ್ಸ್ ಏನಿದೆ ಇದು, ಅದು ತುಂಬ ಹೊಸದಾಗಿ ಈಗ ಒಂದು 200 ವರ್ಷದ ಹಿಂದೆ ಬಂದಂಥದ್ದು. ಈಗ ಟೆಕ್ನಾಲಜಿ ಎಲ್ಲ ಆಗಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಅದೂ ಕೂಡ ಅದಕ್ಕಿಂತ ಹಿಂದೆ ಏನಿತ್ತು, ಯುರೋಪಿಯನ್ ಸಾಮ್ರಾಜ್ಯ, ಯುರೋಪಿಯನ್ಸ್ ಆಳ್ತಾ ಇದ್ರಲ್ಲ ರೋಮನ್ನರು, ಅವಾಗ ಇದ್ದಂಥ ಟೆಕ್ನಾಲಜಿನೇ ಬೇರೆ ಇತ್ತು. ಆನಂತರ ಈ ಲ್ಯಾಟಿನ್ ಇಂಗ್ಲೀಷು ಇದು ಬಂದಮೇಲೆ, ರೋಮನ್ ಸಾಮ್ರಾಜ್ಯ ಬಿದ್ದೋದ್ಮೇಲೆ ನಂತರದ ದಿನಗಳಲ್ಲಿ ಬ್ರಿಟಿಷ್ನವರು ಇದನ್ನ ಇಂಗ್ಲೀಷ್ ಮೆಡಿಸನನ್ನು ಒಪ್ಕೊಂಡಿದ್ದು ಅಲ್ವಾ? ಅದಕ್ಕೆ ಮೂಲ ರೋಮನ್ ಟೆಕ್ನಾಲಜಿನೇ ಮೂಲ ಇದ್ದಿದ್ದು. ನಮ್ಮಲ್ಲಿ ಆಯುರ್ವೇದ ಇತ್ತು. ಇಂಗ್ಲೀಷ್ ಮೆಡಿಸನ್ನಿಗೆ ಇರೋದು ಮೂಲ ಇದು ಒಂದು ರೋಮನ್ ಬೇಸು. ನಮ್ಮದು ಆಯುರ್ವೇದ ಅಂತ ನಾವು ಹೇಳ್ತೀವಿ. ಆಯುರ್ವೇದ ಬೇರೆ ಕಡೆಗೂ ಇದೆ, ಬೇರೆ ಕಂಟ್ರಿಗಳಲ್ಲೂ ಇದೆ. ಆಯುರ್ವೇದ ಅಂತ ನೇಚರಿಂದ ಡೈರೆಕ್ಟ್ ಬರೋದು ನ್ಯಾಚುರೋಥೆರಪಿ ಅಂತ ಹೇಳ್ತೀವಿ. ನ್ಯಾಚುರೋಥೆರಪಿನಲ್ಲಿ ಸೊಪ್ಪು, ಎಲೆ, ಕಾಂಡ ಯೂಸ್ ಮಾಡ್ತಾರೆ. ಆಯುರ್ವೇದದಲ್ಲಿ ಬೇರುಗಳನ್ನ ಹೆಚ್ಚಾಗಿ ಬೇರುಗಳನ್ನ ಯೂಸ್ ಮಾಡ್ತಾರೆ. ಆ ಬೇರುಗಳ ಉಪಯೋಗದಿಂದನೇ ಔಷಧಿಗಳನ್ನ ತಯಾರು ಮಾಡೋದು ಅದರಲ್ಲಿ ಒಂದು ನ್ಯಾಚುರಲ್ ಪದ್ಧತಿಯಲ್ಲಿ ಅಲ್ವಾ? ಹಾಗೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಇವ್ರದ್ದು ಅಲೋಪತಿಕ್ ಅಂತಂದರೆ, ಅಲೋಪತಿಕ್ಕಲ್ಲಿರೋದು E ಈಸ್ ಈಕ್ವಲ್ ಟು ಅದರ ಎನರ್ಜಿ ಈಸ್ ಈಕ್ವಲ್ ಟು ಎನರ್ಜಿ ಈಸ್ ಈಕ್ವಲ್ ಟು ಮಾಸ್ ಅಂತ. ಅದು ಇಂಗ್ಲೀಷ್ ಮೆಡಿಸನ್ನಲ್ಲಿ ಹೇಳೋದು ಎನರ್ಜಿ ಈಸ್ ಈಕ್ವಲ್ ಟು MC² ಅಂತ. MC² ಅಂದರೆ ಕೆಮಿಕಲ್ ಸ್ಕ್ವೈರ್ ಅಂತ. ಸ್ಕ್ವೈರ್ ಅಂದ್ರೇನು? ಡಬಲ್ ಅಂತ. ಡಬಲ್ ಅಂದರೆ ಒಂದು ಇದರಲ್ಲಿ ಅದು ಇಂಗ್ಲೀಷ್ ಮೆಡಿಸನಲ್ಲಿ ಒಂದು ಮೆಡಿಸನ್ ಕೊಟ್ಟರೆ ಅದಕ್ಕೆ ರಿಯಾಕ್ಷನ್ ಇರುತ್ತೆ, ಸೈಡ್ ಎಫೆಕ್ಟ್ ಇರುತ್ತೆ. ಸೈಡ್ ಎಫೆಕ್ಟು ರಿಯಾಕ್ಷನ್ ಎರಡು ಒಂದೇ ಅಲ್ವಾ? ಸೈಡ್ ಎಫೆಕ್ಟ್ ಇದ್ದಾಗ ಆ ಸೈಡ್ ಎಫೆಕ್ಟ್ಗೆ ಇನ್ನೊಂದು ಟ್ಯಾಬ್ಲೆಟ್ ಕೊಡಬೇಕು. ಅಲ್ಲಿ ಎರಡು ಟ್ಯಾಬ್ಲೆಟ್, 3 ಟ್ಯಾಬ್ಲೆಟ್ ಕೊಡಬೇಕಾಗುತ್ತೆ. ಕಾಮನ್ನಾಗಿ ಈಗ ತಾವು ಇಂಗ್ಲೀಷ್ ಮೆಡಿಸನ್ ಇದಕ್ಕೆ ಹೋದರೆ ನಮಗೆ ಐರನ್ ಕಂಟೆಂಟು ಒಂದು ಟ್ಯಾಬ್ಲೆಟ್ ಕೊಟ್ಟರೆ ಅದಕ್ಕೊಂದು ಮತ್ತೆ ಡೆಫಿಷಿಯನ್ಸಿ ಏನೋ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ವಿಟಮಿನ್ D ಕೊಡ್ತಾರೆ. ಅದಕ್ಕೆ ಮತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಒಂದು ಕೊಡ್ತಾರೆ. ಹಾಗೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಆದರೆ ಆಯುರ್ವೇದದಲ್ಲಿ ಹಂಗಲ್ಲ. ಆಯುರ್ವೇದದಲ್ಲಿ ಎರಡೆರಡು ಎಕ್ಸ್ಟ್ರಾ ಏನಲ್ಲಿ ಸೈಡ್ ಎಫೆಕ್ಟ್ ಆಗೋದೇ ಇಲ್ಲ ಅನ್ನೋದು ಕೆಲವರು ಹೇಳ್ತಾರೆ ಆಯುರ್ವೇದದಲ್ಲಿ. ಅದರಲ್ಲೂ ಕೂಡ ಸೈಡ್ ಎಫೆಕ್ಟ್ ಸಣ್ಣ ಪುಟ್ಟದ್ದು ಹಾಗೆ ಆಗುತ್ತೆ. ಅದು ಅಷ್ಟೊಂದು ಅಲೋಪತಿಕ್ ಮೆಡಿಸಿನ್ಗೆ ಅಷ್ಟು ಆಗೋದಿಲ್ಲ. ಹಾಗಾಗಿ ಅಲೋಪತಿಕ್ ಮೆಡಿಸಿನ್ಸು ಇವತ್ತು ಜಾಸ್ತಿ ಆಗಿದೆ. ಅದರಿಂದ ಬಿಟ್ಟು ನಾವು ನಮ್ಮ ದಾರಿಯನ್ನು ಕಂಡ್ಕೋಬೇಕು ಅಂತಂದರೆ ನಾವು ಬರೀ ನಮ್ಮ ಊಟದಲ್ಲಿ, ವಾತಾವರಣದಲ್ಲಿ, ಅದು ನಮ್ಮ ದೇಹದ ಪ್ರಕೃತಿಯನ್ನು ಹೊಂದಿಸ್ಕೊಳ್ಬೇಕು. ದೇಹ ಪ್ರಕೃತಿಯನ್ನು ನಮ್ಮ ಪ್ರಕೃತಿಗೆ ಹೋಲಿಸ್ಕೊಂಡು ಅಥವಾ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಚೇಂಜ್ ಮಾಡಿಕೊಂಡ್ರೆ, ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡ್ರೆ, ಮಾಮೂಲಿ ಸಣ್ಣ
ಥೆರಪಿಗಳನ್ನೆಲ್ಲ ನಾವು ಉಪಯೋಗಿಸ್ಬೋದು. ಇದರಲ್ಲಿ ಥೆರಪಿಗಳು ಅಂತಂದ್ರೆ ಇದು ಟ್ರೆಡಿಷನಲ್ ಥೆರಪಿಗಳು ಅಂತ ಹೇಳ್ತೀವಿ. ಅದೆಲ್ಲ ನಾವು ನಮ್ಮ ತಂದೆ ತಾಯಿ ಇವರೆಲ್ಲ ಅಜ್ಜ ಅಜ್ಜಿಯವರೆಲ್ಲ ಮಾಡ್ಕೊಂಬಂದಿರೋದು. ಇವಾಗ ಬರೀ ಸಾಮಾನ್ಯವಾಗಿ ಏನಾದ್ರು ಒಂದು ಕೋಪ ಬಂದ್ರೆ ಇದ್ ಮಾಡಿದ್ರೆ ಏನ್ ಪಿತ್ತ ಜಾಸ್ತಿ ಆಗಿದೆಯಾ ನನಗೆ ಅಂತ ಕೇಳ್ತಾ ಇದ್ರು ಅಲ್ವಾ? ಯಾಕೆಂದ್ರೆ ಪಿತ್ತ ಬಂದ್ರೆ ಕೋಪ ಬರುತ್ತೆ ಅಂತ. ಕಡಲೆಕಾಯಿ ಜಾಸ್ತಿ ತಿಂದ್ರೆ, ಚಹಾ ಜಾಸ್ತಿ ಕುಡಿದ್ರೆ ಇದೆಲ್ಲ ಒಂಥರ ಪಿತ್ತಕಾರಕ ಪದಾರ್ಥಗಳು. ಅವು ತಿಂದಾಗ ನಮಗೆ ಸಾಮಾನ್ಯವಾಗಿ ಕೋಪ ಬಂದೇ ಬರುತ್ತೆ. ಮತ್ತು ಉಪ್ಪು ತಿಂದಾಗ ಕೋಪ ಬರುತ್ತೆ ಅಂತ ಅವಾಗಿನ ಇದ್ರಲ್ಲಿ ಹೇಳ್ತಾ ಇದ್ರು. ಅದ್ಯಾವುದು ಯಾರು ಕೂಡ MBBS ಮಾಡೋದ್ನ ಹೇಳಿದ್ನಲ್ಲ ಅವಾಗ. ಅವಾಗ ಜ್ವರ ಬಂದ್ರೆ ಚುಟಿಕೆ ಹಾಕ್ತಾ ಇದ್ರು. ನಮ್ಮ ತಾಯಿನೇ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಜ್ವರ ಬಂದಾಗ ಚುಟಿಕೆ ಹಾಕೋರು. ನೆಗಡಿ ಆದಾಗ ಹುರ್ಗಡ್ಲೆ ಕೊಡೋರು. ಹುರ್ಗಡ್ಲೆ ಒಂದು ಬೆಲ್ಲ ಕೊಡೋರು. ಹುರ್ಗಡ್ಲೆ ತಿಂದ್ಬಿಟ್ಟು ಹುರ್ಗಡ್ಲೆ ತಿಂದ್ಬಿಟ್ಟು ಬೆಲ್ಲ ತಿಂದ್ಬಿಟ್ಟು ಖುಷಿಯಾಗಿ ಆಟ ಆಡಕ್ ಹೋಗ್ತಾ ಇದ್ವಿ. ಅವಾಗೆಲ್ಲ ಕಂಪ್ಲೀಟ್ 10 ನಿಮಿಷ 5 ನಿಮಿಷದಲ್ಲಿ ಹುರ್ಗಡ್ಲೆ ತಿಂದ ತಕ್ಷಣ ಹಸ್ಕೋರೋದೆಲ್ಲ ಅಂತ ಟೆಕ್ನಿಕ್ಗಳು ಎಲ್ಲ ಟ್ರೆಡಿಷನಲ್ ಆಗಿ ನಮ್ಮ ಪಾರಂಪರಿಕವಾಗಿ ಬಂದಂತ ಟ್ರೆಡಿಷನಲ್ ಪದ್ಧತಿಗಳು ಅವೆಲ್ಲನು. ಅದಕ್ಕೋಸ್ಕರ ಪಾರಂಪರಿಕ ಪದ್ಧತಿಗಳು ಹೇಗಿದ್ವು ಅಂತಂದ್ರೆ ನಮ್ಮಲ್ಲಿ ಆಕ್ಯುಥೆರಪಿ ಅಂತೀವಿ. ಇದರಲ್ಲಿ ಆಕ್ಯುಥೆರಪಿ ಅಂದ್ರೇನು? ಅವಾಗೆಲ್ಲ ಕೈಗಳು ಕಾಲುಗಳಿಗೆಲ್ಲ ಎಣ್ಣೆ ಹಚ್ಚಿ ಎಲ್ಲ ಒಂದೊಂದು ಜಾಯಿಂಟ್ಗೂ ತೀಡ್ತಾ ಇದ್ರು. ಯುಗಾದಿ ಟೈಮ್ನಲ್ಲಿ ಎಣ್ಣೆ ಹಚ್ಬಿಟ್ಟು. ಮತ್ತು ಕಿವಿಗಳಿಗೆಲ್ಲ ಇಲ್ಲಿ ಎಣ್ಣೆ ಹಚ್ಚಿ, ನೆತ್ತಿಗೆ ಎಣ್ಣೆ ಹಚ್ಚಿ ಫುಲ್ಲು ಹೊಡಿತಾ ಇದ್ರು. ಇಲ್ಲಿ ಕಿವಿ ಎಣಿತಾ ಇದ್ರು. ಅವೆಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಗಳು. ಇದರಲ್ಲಿ ಸ್ಕೂಲಲ್ಲೆಲ್ಲ ಕಿವಿ ಇಡಿಸ್ತಾ ಇದ್ರಲ್ಲ, ಕಿವಿ ಹಿಂಡ್ತಾ ಇದ್ರು ಹಿಂಗೆ. ಕಿವಿ ಇಡಿಸ್ಬಿಟ್ಟು ಕೂರಿಸ್ತಾ ಇದ್ರು. ಅದೆಲ್ಲ ಆಕ್ಯುಪ್ರೆಷರ್ ಅದು. ಅವಾಗ ಡೈರೆಕ್ಟಾಗಿ ಅದನ್ನ ಪರ್ಟಿಕ್ಯುಲರ್ ಹೇಳ್ತಾ ಇರಲಿಲ್ಲ, ಆದರೆ ಅದು ಮಾಡ್ತಾ ಇದ್ರು. ಮತ್ತೆ ಬಟ್ಟಿ ಬೀಳೋದು ಅಂತಂದ್ರೆ ಅವತ್ತೇನು ಭಾರ ಎತ್ತಿದಾಗ ಇದಾಗ್ತಿದೆ, ಇಲ್ಲಿ ಎದೆ ಹಾಕಿ ತೀಡಿ ಅದನ್ನ ಕಟ್ತಾ ಇದ್ರು. ಮತ್ತೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಆಗಲಿ ಯಾವುದೇ ರೀತಿ ಇದಾದರೂ ಕೂಡ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ ಅವತ್ತು. ಮನೆಯಲ್ಲೇ ಒಂದು ಇದು ಮಾಡೋರು, ಇಲ್ಲ ಅಂದ್ರೆ ಯಾವುದಾದ್ರೂ ಒಂದು ಮಠ ಇದರಲ್ಲಿ ಯಾರೋ ಗುರೂಜಿಗಳು ಅವ್ರು ಯಾರಾದ್ರು ಇದ್ರೆ ಅವ್ರ ಹತ್ರ ಹೋಗಿ ಹೇಳ್ಕೊಂಡು ಔಷಧಿ ತಗೊಳ್ತಾ ಇದ್ರು ಅಲ್ವಾ? ಆಗಿನ ಕಾಲನೂ ಹಾಗೆ ಇತ್ತು, ಆಗಿನ ಒಂದು ಪೀರಿಯಡಲ್ಲಿ ಅಲ್ವಾ? ಹಾಗೆ ಚಿಕಿತ್ಸಾ ಪದ್ಧತಿಗಳು ಹಲವಾರಿವೆ ಇದರಲ್ಲಿ ನಮ್ಮಲ್ಲಿ. ನೋಡಿದ್ದು ಅದು ಮಸಾಜ್ ಥೆರಪಿ, ಅರಾಕಲ್ ಥೆರಪಿ, ಸಿಂಗಲ್ ಪಾಯಿಂಟ್ ಥೆರಪಿ, ಮುದ್ರಾ ಥೆರಪಿ ಇವೆಲ್ಲ ಕೆಲವು ನಮ್ಮ ಏಷ್ಯನ್ ಕಂಟ್ರಿಯ ಸುತ್ತಮುತ್ತ ಇರೋದು. ನಮ್ಮ ಭಾರತದ ಥೆರಪಿಗಳಿರ್ಬೋದು, ಚೈನಾದಿರ್ಬೋದು, ಇಲ್ಲಿ ಸೌತ್ ಕೊರಿಯಾ ಇರ್ಬೋದು, ಜಪಾನ್ ಇರ್ಬೋದು. ರೇಖಿ ಥೆರಪಿ ಅಂತೆಲ್ಲ ಬರ್ತದೆ ಜಪಾನಲ್ಲಿ. ಅದೇ ರೇಖಿ ಥೆರಪಿಗಳನ್ನ ಇವಾಗ ಇದರಲ್ಲಿ ನೀವು ಇಂಗ್ಲೀಷ್ ಮೆಡಿಸನ್ ಥೆರಪಿಗಳು ನೋಡಿರ್ಬೋದು. ರೇಡಿಯೇಷನ್ ಥೆರಪಿ, ರೇಡಿಯೋ ಥೆರಪಿ ಅಂತ ಹೇಳ್ತಾರೆ, ಕೀಮೋಥೆರಪಿ ಅಂತ ಹೇಳ್ತಾರೆ, ಬ್ರಾಕಿ ಥೆರಪಿ ಅಂತ ಹೇಳ್ತಾರೆ. ಇಲ್ಲಿ ಬ್ರಾಕಿ ಥೆರಪಿ ಮಿಷಿನರಿ ಯೂಸ್ ಮಾಡ್ಕೊಂಡು ಥೆರಪಿ ಮಾಡ್ತಾರೆ ಅಲ್ವಾ? ಅಲ್ಲೂ ಕೂಡ ಇದರಲ್ಲೂ ಕೂಡ ನಿಮಗೆ ಇಂಗ್ಲೀಷ್ ಮೆಡಿಸನ್ ಕೂಡ ಥೆರಪಿಗಳಿದೆ ಅಲ್ವಾ? ಹಾಗೆ ಇದು ಕಲರ್ ಥೆರಪಿ. ಕಲರ್ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಕರೆಕ್ಟಾಗಿ ಹೇಳ್ತೀನಿ. ನಾನು ಸಪ್ರೇಟಾಗಿ ಕಲರು, ಲೈನ್ಸ್ ಬಗ್ಗೆ ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಇದು ಹಾಗಂತ ಇಲ್ಲಿ ಯಾವುದೇ ಥೆರಪಿಯನ್ನು, ಯಾವುದೇ ಮೆಡಿಕಲ್ ಸಿಸ್ಟಮನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮೆಡಿಕಲ್ ಸಿಸ್ಟಮ್ಗಳು ಕೂಡ ಅದರದ್ದೇ ಆದಂಥ ಶಕ್ತಿಯನ್ನು ಹೊಂದಿರ್ತವೆ. ಅಲೋಪತಿಕ್ ಮೆಡಿಸಿನ್ಸು ಬೇಕು. ಆಕ್ಸಿಡೆಂಟ್ ಆದಾಗ ಅಥವಾ ಇನ್ನೇನಾದರೂ ಎಮರ್ಜೆನ್ಸಿ ಇದ್ದಾಗ ಖಂಡಿತ ಅಲೋಪತಿಕ್ ಬೇಕೇ ಬೇಕಾಗುತ್ತೆ. ಅದನ್ನು ನಾನು ಇಲ್ಲಿ ಅಲ್ಲಗಳಿತಾ ಇಲ್ಲ. ಮೊದಲನೇ ವಿಡಿಯೋಗೆ ಈಗ ಸದ್ಯಕ್ಕೆ ಕಾಯಿಲೆಗಳು ಅಂದರೆ ಏನು, ಯಾಕೆ ಬರುತ್ತೆ ಅಂತಕ್ಕಂಥದ್ದನ್ನ ಇವತ್ತು ಒಂದು ಇಂಟ್ರಡಕ್ಷನ್ ಥೆರಪಿಗಾಗಿ ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಲರ್ ಥೆರಪಿ ಅಂದ್ರೇನು, ಮತ್ತು ಮುದ್ರಾ ಥೆರಪಿ ಅಂದ್ರೇನು, ಆಕ್ಯುಥೆರಪಿ ಅಂದ್ರೇನು, ಕರ್ಣ ಚಿಕಿತ್ಸೆ ಅಂದ್ರೇನು ಅಂತಕ್ಕಂಥ ಸಪ್ರೇಟ್ ಒಂದೊಂದು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ.
ನೋಡ್ತಾ ಇರಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನವನ್ನು ನೀವೇ ಕಂಡುಕೊಳ್ಬೇಕು. ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಬೇಕು. ಆದ್ದರಿಂದ ಇದು ನನ್ನ ಒಂದು ಸಣ್ಣ ಒಂದು ಪ್ರಯತ್ನ. ನಮಸ್ಕಾರ.